ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಹಾಲು ಪೌಡ್ರಿಂದ ಒಂದು ಸ್ವೀಟ್ ಮಾಡೋಣ. ನೋಡಿ, 1 ಕಪ್ ಹಾಲು ಪೌಡ್ರು, ಅದೇ 1 ಕಪ್ಪು ನೋಡಿ ನೀರು, ಅದರಲ್ಲಿ 3/4 ಕಪ್ಪು ಸಕ್ಕರೆ, ಚಿಕ್ಕದು ಬಟ್ಲಿದು. ನೋಡಿ, ಇದರಲ್ಲೇ ಫ್ರೆಶ್ ಆಗಿರೋ ಕಾಯಿ ತುರಿ, ನೋಡಿ ಫ್ರೆಶ್ ಆಗಿರೋ ಕಾಯಿ ತುರಿ 1 ಬಟ್ಲು ಇವಾಗ ತುರ್ಕೊಂಡಿರೋದು. ಇದನ್ನು ಸ್ವಲ್ಪ ಒಂದು ಮಿಕ್ಸಿಲಿ ಸ್ವಲ್ಪ ರುಬ್ಬಬೇಕು. ನೋಡಿ, ಇದು ಎಲ್ಲ ಆದಮೇಲೆ ರೆಡಿ ಆದಮೇಲೆ ಸ್ವಲ್ಪ ಹಾಲು ಪೌಡ್ರು ಲಾಸ್ಟಲ್ಲಿ ಇದನ್ನು ಉಂಡೆ ಮಾಡಿ ಹೊರಳಿಸೋದಕ್ಕೆ. ಇವಾಗ ಮಾಡೋದು ಹೇಗೆ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಇದನ್ನು ಮಿಕ್ಸಿಗೆ ಹಾಕ್ತೀನಿ. ತುಂಬ ಸಣ್ಣಕ್ಕಲ್ಲ, 1 ರೌಂಡು ತರ್ತರಿ ಮಾಡ್ಕೋಬೇಕಷ್ಟೇ. ಅಷ್ಟರೊಳಗೆ ನಾವು ಈ ನೀರನ್ನು ಕಾಯಕ್ಕಿಟ್ಟೋಣ ಬಿಸಿಗೆ. ನೋಡಿ, ನಾನು ರುಬ್ಕೊಂಡಿದ್ದೀನಿ 1 ರೌಂಡು. ನೋಡಿ, ಈ ಥರ ಕಪ್ಪುಗಿರೋದೆಲ್ಲ ಹಾಕಬಾರ್ದು. ಇದು ಫುಲ್ಲು ತುರಿದ್ರೆ ಕಪ್ಪೆಲ್ಲ ಬರುತ್ತೆ. ಅದು ಕಪ್ಪುದು ಹಾಕಿದ್ರೆ ಕಪ್ಪು ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಈ ಥರ ತುರಿದಿದ್ದೀನಿ. ನೋಡಿ, ನೀರು ಮಾಡ್ತಾ ಇದೆ, ಅದಕ್ಕೆ ನಾನು ಸಕ್ಕರೆ ಹಾಕ್ತೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೋಬೋದು. ಯಾಕೆಂದರೆ ಹಾಲು ಪೌಡ್ರಲ್ಲೂ ಸ್ವೀಟ್ ಇದೆ. ಇದು ಸ್ವಲ್ಪ ಮಳ್ಳಿ. ನೋಡಿ, ಈ ಥರ ಸೇಮ್ ಬಟ್ಲಲ್ಲಿ ನಾನು ನೀರು ತಗೊಂಡಿರೋದು. ಸೇಮ್ ಬಟ್ಲಲ್ಲಿ ಹಾಲು ಪೌಡ್ರು ಮತ್ತು ಕಾಯಿ ತುರಿ 1 ಬಟ್ಲು. ಇದು ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು. ನೋಡಿ, ನಾನು ಇದಕ್ಕೆ ಒಂದು ತುರಿಗೆ ರುಬ್ಕೊಂಡಿರೋ ಅದು ಸಕ್ಕರೆ ಕರಗಿದ್ರೆ ಸಾಕಷ್ಟೇ. ನೋಡಿ, ಅದಕ್ಕೆ ನಾನು ಹಾಲು ಪೌಡ್ರ್ ಹಾಕ್ತಾಯಿದ್ದೀನಿ. ಇಷ್ಟೇ, 3 ಪದಾರ್ಥದಿಂದ ಸ್ವೀಟ್ ಮಾಡೋದಿದು. ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಈ ಥರ ಕೈ ಆಡಿಸ್ಬೇಕು ಸಣ್ಣ ಊರಿಗೆ. ಇದು ಗಟ್ಟಿ ಆಗುತ್ತೆ, ಆಮೇಲೆ ಉಂಡೆ ಮಾಡ್ಕೋಬೋದು. ನೋಡಿ, ಹಿಂಗೆ ಕೈ ಆಡಿಸಿಲ್ಲ ಅಂದರೆ ಇದು ತಳ ಹಿಡಿದ್ಬಿಟ್ಟು ಕಪ್ಪಾಗುತ್ತೆ. ನೋಡಿ, ಕಪ್ಪಾಯಿತು. ಸ್ವಲ್ಪ ಹೊತ್ತು ಬಿಟ್ಟಿದ್ದಕ್ಕೆ, ಜೋರು ಉರಿ ಮಾಡಿದ್ದಕ್ಕೆ, ಸಣ್ಣ ಉರಿಲೇ ನೀರು ಸೀಬೇಕದು ಚೆನ್ನಾಗಿ. ನೋಡಿ, ಗಟ್ಟಿ ಆಯ್ತಾ ಬಂತು. ಸ್ವಲ್ಪ ತುಂಬ ತೆಳುವಾದರೆ ನೀವು ಸ್ವಲ್ಪ ಹಾಲು ಪೌಡ್ರ್ ಇದ್ದರೆ ಹಾಕ್ರಿ. ನೋಡಿ, ಸ್ವಲ್ಪ ಹೊತ್ತು ನಿಧಾನಕ್ಕೆ ಈ ಥರ ಮಾಡಿದ್ರೆ ನೀರೆಲ್ಲ ಸೀದೋಗುತ್ತೆ. ಕೊಬ್ಬರಿಲೂ ಮಾಡ್ಬೋದು. ಇದು ಕೊಬ್ಬರಿಲಿ ಅಷ್ಟು ಟೇಸ್ಟ್ ಇರೋಲ್ಲ, ಹಸಿಕಾಯಲ್ಲಿ ತುಂಬ ರುಚಿ ಇರುತ್ತೆ. ನಾನು ಅದು ಪುಡಿ ಸಿಪ್ಪೆ ಎಲ್ಲ ಯಾಕೆ ಹಾಕಿಲ್ಲ ಅಂದರೆ ಇದು ಕಪ್ಪು ಕಾಣಿಸುತ್ತೆ ಅಂತ ಅಷ್ಟೇ ಹಾಕಿಲ್ಲ. ಫುಲ್ ಎಲ್ಲನೂ ಹಾಕ್ಬೋದು. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಹಾಕಿಲ್ಲ ಅಷ್ಟೇ. ನೋಡಿ, ಇದಾಗಿದೆ. ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಆರಿದ್ಮೇಲೆ ಉಂಡೆ ಕಟ್ಕೊಳ್ಳೋಣ. ನೋಡಿ, ಇದು ಆರಿದೆ. ನಾವು ಇದು ಉಂಡೆ ನೋಡಿ, ಕೈಗೆ ಒಂಚೂರು ತುಪ್ಪ ಸರಿಕೆಬಿಟ್ಟು ಈ ಥರ ಕೈ ಗಂಟಲ್ಲ ಅಂತ ತುಪ್ಪ ಸರ್ವಿದು. ನೋಡಿ, ಉಂಡೆ ಕಟ್ಟೆ ಆದಮೇಲೆ ನೋಡಿ, ಈ ಹಾಲು ಪೌಡ್ರ್ ಇರುತ್ತಲ್ಲ ಈ ಥರ ಒರಳಿಸ್ಬಿಟ್ಟು ಇಟ್ಟೋದ್ರಾಯ್ತು. ಮೆತ್ತಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕಿದು. ನೋಡಿ, ಹಿಂಗೆ ಕಟ್ಟಾದಮೇಲೆ ಈ ಥರ ಇದು ಮಾಡಿದ್ರೆ ರೌಂಡ್ ಶೇಪು ಬರುತ್ತೆ. ಅದರಲ್ಲಿರೋ ಪುಡಿ ಎಲ್ಲ ಕೆಳಗಡೆ ಉದುರುತ್ತೆ. ಇದು ತುಂಬ ಗಟ್ಟಿಯಾಗಿಲ್ಲ. ನೋಡಿ, ಮೆತ್ತಗಿದೆ. ತುಂಬ ಗಟ್ಟಿ ಮಾಡಬಾರ್ದು, ಚೆನ್ನಾಗಿರಲ್ಲ. ಇದು ನನ್ನ ಮಗಳಿಗೆ ತುಂಬ ಇಷ್ಟ, ತಿಂತಾ ಇರ್ತಾಳೆ ಮಾಡಿದ್ರೆ. ತುಂಬ ಟೇಸ್ಟು ಇರುತ್ತೆ. ಒಂದು ಸಲ ಮಾಡಿ ನೋಡಿರಿ ನೀವು. ಹೇಳೋದ್ನಲ್ಲ, ಹಸಿಕಾಯಲ್ಲಿ ಕೊಬ್ಬರಿ ನಾನು ಒಂದು ಸಲ ಮಾಡಿದ್ದೆ, ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಅದು ಫುಲ್ ಖಾಲಿ ಆಯಿತು. ಎಷ್ಟು ಉಂಡೆ ಆಗಿದೆ? 3, 6, 7, 8, 9 ಆಗಿದೆ ಅಷ್ಟೇ. ಇದು ತುಂಬ ದಿವಸ ಇಟ್ಟಕ್ಕಾಗಲ್ಲ. ಫ್ರಿಜ್ ಇದ್ದರೆ ಇಟ್ಬೋದೇನೋ ಗೊತ್ತಿಲ್ಲ. ಮತ್ತು ಒಂದು 2-3 ದಿವಸದಲ್ಲಿ ತಿಂದ್ಬಿಡ್ಬೇಕು. ಮತ್ತು ಆ ತೆಂಗಿನಕಾಯಿ ಹಸಿದಲ್ವ, ಅದಕ್ಕೆ ವಾಸನೆ ಬರುತ್ತೆ. ಇದು ತುಂಬ ಟೇಸ್ಟಾಗಿರುತ್ತೆ. ತಿಂದಾಗ ಗೊತ್ತಾಗುತ್ತೆ. ಹಾಲು ಕಾವು ತಿಂತೀವಲ್ಲ ಆ ಥರ ಇರುತ್ತೆ. ನೋಡಿ, ಈ ಥರ ಫುಲ್ಲು ಹಿಂಗೆ ಬಳ್ಕೊಬೋದು. ಎಲ್ಲ ಬರುತ್ತೆ, ನೀಟಾಗಿ ಬರುತ್ತೆ. ಅದರಲ್ಲೇನು ಉಳಿಯಲ್ಲ. ನೋಡಿ, ಎಷ್ಟು ನೀಟಾಗಿ ಬಂತು ಪಾತ್ರೆಯಿಂದ. ನೋಡಿ, ಸ್ವೀಟ್ ರೆಡಿಯಾಗಿದೆ. ಹಾಲು ಪೌಡ್ರ್ ಮತ್ತು ಕೋಕೋನಟ್ಟಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನೊಂದು ಸ್ವಲ್ಪ ನೋಡ್ತೀನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಫುಲ್ಲು ವಿಡಿಯೋ ನೋಡಿರಿ. ಫುಲ್ ವಿಡಿಯೋ ನೋಡ್ತಾ ಇಲ್ಲ ಅನಿಸುತ್ತೆ. ಎಲ್ಲ ಫುಲ್ ವಿಡಿಯೋ ನೋಡಿರಿ ಎಲ್ಲರೂ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಎಲ್ರಿಗೂ ಬೈ ಬಾಯ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಎಲ್ಲರೂ ಮನೇಲಿ ಒಂದು ಸಲ ಟ್ರೈ ಮಾಡಿರಿ. ಹೇಗಿತ್ತು ಅಂತ ತಿಳಿಸ್ರಿ. ನೋಡಿ, ಎಷ್ಟು ತುಂಬ ಚೆನ್ನಾಗಿರುತ್ತೆ. ಇದು ನೋಡೋಕ್ಕಲ್ಲ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಯಾರಿಗಾದರೂ ಶುಗರ್ ಇರೋರು ಸಕ್ಕರೆನ ಬೇಕಾದರೆ ಸ್ವಲ್ಪ ಹಾಕಿ ಮಾಡ್ಬೋದು. ಸ್ವಲ್ಪ ಸಕ್ಕರೆ ಕಮ್ಮಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಜಾಸ್ತಿ ಇದ್ರೇ ಅದರದ್ದು ಟೇಸ್ಟು ತುಂಬ ಚೆನ್ನಾಗಿರೋದು. ಎಲ್ರಿಗೂ ಬೈ ಬಾಯ್.